ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈರೇವ ತ್ರಿಬುಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಅಂಡ್ ಲೈಕ್ ಮೈ ಚಾನಲ್. ಬನ್ನಿ ಮಕರ ರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ನೋಡುವ. ಮಕರ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಓಕೆ, ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದ ಇದೆ, ಸರಸ್ವತಿಯ ಆಶೀರ್ವಾದ ಕೂಡ ಇದೆ, ಮತ್ತು ಭದ್ರಕಾಳಿಯವರು ಬಂದಿದ್ದಾರೆ. ನೀವು ಕೂಡ ಕೆಲವೊಬ್ಬರಲ್ಲಿ ಮಕರ ರಾಶಿಯವರು ಕೂಡ ತುಂಬಾ ಪಾರ್ಟಿ ಫಂಕ್ಷನ್ ಅಂತ ಎಂಜಾಯ್ಮೆಂಟಲ್ಲಿ ಮುಳುಗುವಂಥದ್ದಿದೆ. ಆ ಎಂಜಾಯ್ಮೆಂಟಲ್ಲಿ ಭಗವಂತನನ್ನು ಮರೆಯೋ ಮಟ್ಟಕ್ಕೆ ಎಂಜಾಯ್ಮೆಂಟ್ ಮಾಡ್ತಾರೆ ಕೆಲವೊಬ್ಬರು ಇಲ್ಲಿ ಅನ್ನೋವಂಥದ್ದು ಇದೆ. ಅದರಿಂದ ದಯವಿಟ್ಟು ಭಗವಂತನ ಮರೆತು ಯಾವುದೇ ರೀತಿಯ ಒಂದು ಎಂಜಾಯ್ಮೆಂಟ್ಗೆ ಹೋಗಬೇಡಿ. ಭಗವಂತನನ್ನು ಕೂಡ ಪೂಜಿಸಿ, ಭಗವಂತನ ಕೂಡ ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯ ಅನ್ನೋವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದನ ತಗೊಂಡು ಬನ್ನಿ, ಮತ್ತು ಗಣೇಶನ ಆಶೀರ್ವಾದನ ತಗೊಳ್ಳಿ. ನಿಮ್ಮ ಆಗಲೇ ಆಲ್ಮೋಸ್ಟ್ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಗಳ ಗಣೇಶನ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸಿಕ್ಕಿದೆ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದೆ ಅನ್ನೋವಂಥದ್ದು ಇಲ್ಲಿ ಇದೆ. ಪಾರ್ಟಿ ಫಂಕ್ಷನ್ ಅಂತ ಇದ್ದರೂ ಕೂಡ ಅದಕ್ಕೆ ಒಂದು ಟೈಮ್ ಅನ್ನೋದು ಬೇಕು. ಅದು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಅನ್ನೋವಂಥದ್ದೇ ಒಂದು ಕಂಟ್ರೋಲಿಂಗ್ ಎನರ್ಜಿನಲ್ಲಿ ಇರಬೇಕಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಜಾಗರೂಕರಾಗಿರಿ. ವಿದ್ಯಾಭ್ಯಾಸ ಮಾಡ್ತಿರೋಂಥ ವಿದ್ಯಾರ್ಥಿಗಳಿದ್ದರೆ ಖಂಡಿತವಾಗ್ಲೂ ವಿದ್ಯಾಭ್ಯಾಸದ ಕಡೆ ಗಮನನ ಹರಿಸಿ. ಸರಸ್ವತಿಗೆ ಯಾವುದೇ ರೀತಿಯ ಅವಮಾನ ಆಗೋ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅವಮಾನ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಅನುಭವಿಸ್ಬೇಕಾಗತ್ತೆ, ತುಂಬಾ ನೋಡಬೇಕಾಗತ್ತೆ. ಅದರಿಂದ ಸರಸ್ವತಿಗೆ ಯಾವುದೇ ರೀತಿ ಅವಮಾನ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು. ದೇವರ ಆಶೀರ್ವಾದ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ದೇವರ ಆಶೀರ್ವಾದದಿಂದ ನೀವು ಚೆನ್ನಾಗಿರ್ತೀರ ಅನ್ನೋವಂಥದ್ದು ಇದೆ. ಆದಷ್ಟು ವಿದ್ಯೆಗೆ ಯಾವುದೇ ರೀತಿಯ ಅವಮಾನನ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ಒಂದು ಎಜುಕೇಷನ್ನಲ್ಲಿ ಇರೋವಂಥವ್ರು, ಎಜುಕೇಷನ್ ಮಾಡ್ತಿರೋ ಅಂಥವ್ರು, ಇಲ್ಲ ಕಾಲೇಜ್ ಲೈಫಲ್ಲಿ ಇರೋ ಅಂಥವ್ರು ವಿದ್ಯೆಗೆ ಅವಮಾನ ಮಾಡಿಕೊಂಡು ಒಂದು ಬೇಡದೇ ಇರೋ ಅಂಥ ಒಂದು ಎಂಜಾಯ್ಮೆಂಟಲ್ಲಿ ಮುಳುಗಿರೋ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಯಾವ ಟೈಮಲ್ಲಿ ಯಾವುದಕ್ಕೆ ಬೆಲೆನ ಕೊಡಬೇಕು ಅನ್ನೋದಕ್ಕೆ ಬೆಲೆನ ಕೊಡದೆ ಹೋದರೆ ಲೈಫ್ ಪೂರ್ತಿ ಅದ್ರ ಸಲುವಾಗಿ ಸಫರ್ ಮಾಡಬೇಕಾಗುತ್ತೆ. ಎಜುಕೇಷನ್ ಓದೋ ಸಮಯದಲ್ಲಿ ಓದೋದೇ ಹೋದರೆ ಇನ್ಯಾವ ಟೈಮಲ್ಲೂ ನಮಗೆ ಓದೋದಕ್ಕೆ ಅವಕಾಶ ಅನ್ನೋದು ಸಿಗೋದಿಲ್ಲ. ಜೀವನ ಪೂರ್ತಿ ನಾನು ಓದಿದರೆ ಈಗ ಇರ್ತಿರಲಿಲ್ಲ ಅನ್ನೋ ಒಂದು ಕೊರಗು ನಿಮಗೆ ಬರಬಾರ್ದು ಅನ್ನೋದರಿಂದ ಖಂಡಿತವಾಗ್ಲೂ ವಿದ್ಯೆ ಕಡೆ, ಎಜುಕೇಷನ್ ಕಡೆ ಗಮನ ಅನ್ನೋದನ್ನು ಕೊಡಿ. ಅಥವಾ ನಿಮ್ಮ ಎಜುಕೇಷನ್ ಆಗಿರೋದು ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ ಕಡೆ ಗಮನನ ಕೊಡಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನಿಮ್ಮ ಆಸೆ ಕನಸುಗಳಿಗೆ ತುಂಬ ಹತ್ತಿರದಲ್ಲಿ ಇದ್ದೀರಾ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಮಕರ ರಾಶಿಯವರು ನೀವು ಒಂದು ಏನು ಅಂದ್ಕೊಂಡಿದ್ರಿ, ಏನನ್ನ ಒಂದು ಗೋಲ್ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಆ ಗೋಲ್ ರೀಚ್ ಆಗೋದಕ್ಕೆ ತುಂಬ ಹತ್ತಿರದಲ್ಲಿ ಇದ್ದೀರಾ ಅನ್ನೋವಂಥದ್ದು. ಕೆಲವೊಬ್ಬರಿಗೆ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತುಂಬ ನಿಮಗೆ ಬೇಜಾರಾಗಿರೋವಂಥದ್ದು ಇದೆ. ನಾನೇ ಯಾವಾಗಲೂ ಅಡ್ಜಸ್ಟ್ ಮಾಡ್ಕೋಬೇಕಾ, ನನ್ನನ್ನು ಯಾರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಈಗ ನೀವು ಯಾವುದೇ ರೀತಿ ಅಡ್ಜಸ್ಟ್ಮೆಂಟು ಬೇಡ, ನನ್ನಂತೆ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಕೂಡ ಇಲ್ಲಿ ಯೋಚನೆ ಮಾಡಿರೋವಂಥದ್ದು ಇದೆ. ಸದ್ಯದಲ್ಲೇ ತುಂಬ ಹತ್ತಿರದಲ್ಲೇ ನೀವು ಅಂದ್ಕೊಂಡಿರೋ ಅಂಥ ಆಸೆ ಕನಸು ಅಂದ್ಕೊಂಡಿರೋಂಥ ಕೆಲಸ ಆಗುವಂಥದ್ದು ಇದೆ. ಯಾವಾಗ ಬೇಕಿದ್ರೂ ಅದು ಆಗ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ನು ನಿಮಗೆ ಬೇಡ. ಯಾವ ಸಮಯದಲ್ಲಿ ಬೇಕಿದ್ರೂ ನೀವು ಅಂದ್ಕೊಂಡಿರೋ ಅಂಥದ್ದು ಆಗುವಂಥದ್ದು ಇದೆ. ಸರಿಯಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಸರಿಯಾದ ಸಮಯ ಅನ್ನೋದು ಸರಿಯಾಗಿ ಇವಾಗ ಇದೆ ನಿಮಗೆ. ಅದರಿಂದ ಯಾವುದೇ ರೀತಿ ಯೋಚನೆ ಮಾಡದಲ್ಲೇ ನೀವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತಕ್ಕನಾಗಿ ತಗೊಳ್ಳೋವಂಥ ವ್ಯಕ್ತಿಗಳಾಗಿರ್ತೀರ. ಖಂಡಿತವಾಗ್ಲೂ ಯೋಚನೆ ಮಾಡಿ ತಗೊಳ್ಳಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಕನ್ಯಾ ರಾಶಿಯವರು ಕೂಡ ಇಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಕರ ರಾಶಿಯವರಿಗೆ ಅಥವಾ ಕೆಲವೊಬ್ಬರು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿರೋ ಅಂಥದ್ದು ಇರ್ಬೋದು. ಅವರ ವಿಷಯವಾಗಿ ನಿಮ್ಮ ಜೀವನದಲ್ಲಿರುವಂಥ ಹುಡುಗಿ ವುಮೆನ್ಸ್ ವಿಷಯವಾಗಿ ಕೂಡ ಕೆಲವೊಂದು ಆ್ಯಕ್ಷನನ್ನು ತಗೊಳ್ಳೋವಂಥದ್ದು ಇರ್ಬೋದು. ಖಂಡಿತವಾಗ್ಲೂ ತಗೋತೀರ ಅನ್ನೋವಂಥದ್ದು ಇಲ್ಲಿ ಇದೆ. ಬನ್ನಿ ಟ್ಯಾರೋಯಿಂದ ಏನು ಗೈಡೆನ್ಸ್ ಇದೆ ನೋಡುವ ಮಕರ ರಾಶಿಯವರಿಗೆ. ತುಂಬ ಹೊಸ ರೀತಿಯಲ್ಲಿ ಐಡಿಯಾಗಳನ್ನು ಮಾಡ್ತೀರಾ ಈ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋವಂಥ ಇದೆ. ಫೈನಾನ್ಷಿಯಲಿ ವಿಷಯವಾಗಿ ಯಾರೆಲ್ಲ ನಿಮಗೆ ಫೈನಾನ್ಸ್
ನಿಮ್ಮ ಹತ್ರ ದುಡ್ಡನ್ನು ತೊಗೊಂಡು ನಿಮಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅವರೇ ಕೊಡ್ತಾರೆ ಅನ್ನೋವಂಥದ್ದು ಇದೆ. ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ತುಂಬ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಟ್ರಾವೆಲಿಂಗ್ ಮಾಡಿ ಒಳ್ಳೆಯದಾಗುತ್ತೆ ಅನ್ನೋದು ಇದೆ. ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಒಂಟಿತನದಲ್ಲಿ ಇರಬೇಡಿ, ಒಂಟಿತನದಿಂದ ಹೊರಗೆ ಬನ್ನಿ, ಸ್ನೇಹಿತರ ಜೊತೆ ಸಮಯನ ಕಳೀರಿ ಅನ್ನೋವಂಥದ್ದು. ಸಕ್ಸಸ್ ಯಾವಾಗಲೂ ನಿಮ್ಮದೇ ಆಗಿರುತ್ತೆ ಅನ್ನೋದ್ರಿಂದ ನೀವು ಯಾವಾಗಲೂ ಕೊಡೋ ಕೈಯಾಗಿರ್ತೀರ ಹೊರತು ಈಸ್ಕೊಳ್ಳೋವಂಥ ವ್ಯಕ್ತಿಗಳಾಗಿರೋದಿಲ್ಲ. ಬರೀ ನಿಮ್ಮ ಹತ್ರ ಎಲ್ಲರೂ ನಿಮಗೆ ಇಲ್ಲದೇ ಇರೋ ಮಟ್ಟಕ್ಕೆ ನೀವೇ ಖಾಲಿ ಕೈಯಾಗಿ ನಿಲ್ಲುವಂಥ ಪರಿಸ್ಥಿತಿಗೆ ಬಂದು ನಿಲ್ತೀರ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಕೊಟ್ಟು ನಿಮ್ಮ ಕೈಗಳನ್ನು ನೀವು ಬರಿಗೈ ಮಾಡ್ಕೊಳ್ಳೋವಂಥ ಪರಿಸ್ಥಿತಿಗೆ ಬರೋ ಅಂಥದ್ದಿದೆ. ಅದರಿಂದ ದಯವಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ನೀವು ಇನ್ನೊಬ್ಬರಿಗೆ ಕೊಡಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅನ್ನೋದು. ಫೈನಾನ್ಷಿಯಲಿ ತುಂಬಾ ಸಫರ್ ಮಾಡಬೇಕಾಗತ್ತೆ. ತುಂಬಾ ಜನಕ್ಕೆ ನೀವು ಸಪೋರ್ಟ್ ಮಾಡಿರೋವಂಥದ್ದು ಇದೆ ಫೈನಾನ್ಷಿಯಲಿ. ಆದರೆ ಸದ್ಯಕ್ಕೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲರಿಗೂ ಕೊಟ್ಟು ನೀವು ಬರಿಗೈ ಆಗೋ ಅಂಥದ್ದಿದೆ. ಅದರಿಂದ ದಯವಿಟ್ಟು ನಿಮ್ಮ ಬಗ್ಗೆ ಕೂಡ ನೀವು ಯೋಚನೆನ ಮಾಡ್ಕೋಬೇಕಾಗುತ್ತೆ. ನಿಮಗೆ ಅಂತ ಸ್ವಲ್ಪ ಸೇವಿಂಗ್ಸ್ ಅನ್ನೋದನ್ನು ನೀವು ಮಾಡಬೇಕಾಗುತ್ತೆ. ನಿಮ್ಮನ್ನು ನೀವು ಪ್ರೀತಿ ಮಾಡಿ ಮೊದಲು. ಬೇರೆಯವ್ರನ್ನ ಪ್ರೀತಿ ಮಾಡೋಕ್ಕೂ ಮುಂಚೆ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅನ್ನೋವಂಥದ್ದು ಇದೆ. ಕೆಲವೊಬ್ರಿಗೆ ಇಲ್ಲಿ ಕನ್ಫ್ಯೂಷನಿಂದ ಯಾವುದೋ ದಾರಿನೇ ಕಾಣ್ದಲೆ ಕತ್ಲೆನಲ್ಲಿ ಕೂತು ಯೋಚನೆ ಮಾಡೋವಂಥದ್ದು ಅಥವಾ ಒಂದು ರೋಡಲ್ಲಿ ನಿಂತು ಯೋಚನೆ ಮಾಡೋವಂಥದ್ದು ಇದೆ. ಅದರಿಂದ ದಯವಿಟ್ಟು ಯಾವುದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಮುಂದೆನೇ ಒಂದು ಬೆಳಕು ಅನ್ನೋದಿದೆ. ಅದು ಯಾವುದು ಅನ್ನೋದನ್ನು ನೋಡಿ ನೀವು ಮುಂದುವರಿರಿ. ಯೋಚನೆನ ಮಾಡಿ. ತುಂಬಾ ತಲೆಯಲ್ಲಿ ತುಂಬ ಯೋಚನೆಗಳನ್ನು ಮಾಡ್ತೀರಾ. ನಿಮ್ಮ ಮೈಂಡಲ್ಲೇ ಒಂದು ಎಲ್ಲ ರೀತಿ ಲೆಕ್ಕಾಚಾರಗಳನ್ನು ಮಾಡ್ತೀರಾ. ಯಾವುದು ಸರಿ ಯಾವುದು ತಪ್ಪು ಅಂತ ತುಂಬ ಯೋಚನೆನ ಮಾಡಿ ಸರಿಯಾದ ದಾರಿನಲ್ಲಿ ಹೋಗುವಂಥದ್ದು ಇದೆ. ಸರಿಯಾಗಿರೋದನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಇದೆ. ಸ್ನೇಹಿತರ ಜೊತೆ ನಿಮ್ಮ ಸ್ನೇಹಿತರು ನಿಮ್ಮ ಮನೆಗೆ ಬರುವಂಥದ್ದು ಇದೆ. ನೀವು ನಿಮ್ಮ ಸ್ನೇಹಿತರ ಮನೆಗೆ ಹೋಗುವಂಥದ್ದು ಇದೆ. ತುಂಬ ಹಳೆಯ ಫ್ರೆಂಡ್ಸ್ಗಳು ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾರೆ ಅನ್ನೋವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಗೆಲುವು ಖಂಡಿತ ನಿಮ್ಮದೇ ಆಗಿರುತ್ತೆ. ಈ ತಿಂಗಳಿನಲ್ಲಿ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಯಾವುದಕ್ಕೋಸ್ಕರ ಓಡಾಡ್ತಾ ಇದ್ರೆ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದು ಕೂಡ ನಿಮಗೆ ಸಿಗುತ್ತೆ ಅನ್ನೋವಂಥದ್ದು. ಫೈನಾನ್ಷಿಯಲಿ ಯೋಚನೆ ಮಾಡ್ತಿರೋ ಅಂಥವ್ರು ತುಂಬಾ ಸಫರ್ ಮಾಡ್ತಾ ಇದ್ದೀರಾ. ತುಂಬ ಯೋಚನೆ ಕೂಡ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಕೊಡಬೇಕಾಗಿರೋವಂಥ ದುಡ್ಡು, ನಿಮಗೆ ಬರಬೇಕಾಗಿರೋಂಥ ಹಣ ನಿಮಗೆ ಬರುತ್ತೆ ಅನ್ನೋವಂಥದ್ದು. ಆ ಹಣದ ವಿಷಯವಾಗಿ ತುಂಬಾ ಜರ್ನಿ ಮಾಡ್ತೀರಾ ಅನ್ನೋವಂಥದ್ದು ಇದೆ. ಫೈನಾನ್ಷಿಯಲಿ ವಿಷಯವಾಗಿ ತುಂಬ ಜರ್ನಿ ಮಾಡ್ತೀರಾ ಅನ್ನೋವಂಥದ್ದು ಇದೆ. ಆ ಜರ್ನಿಗೆ ತಕ್ಕ ಹಾಗೆ ನೀವು ಏನಕ್ಕೋಸ್ಕರ ಓಡಾಡ್ತಾ ಇದ್ದೀರಾ ಅದು ನಿಮಗೆ ಸಿಗುತ್ತೆ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ಓಕೆ, ಬರೀ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಇರೋ ಕಡೆಯಿಂದನೇ ಆಚೆ ಏನಿದೆ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನೀವು ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಮ್ಮ ಒಂದು ಸರ್ಕಲಲ್ಲೇ ನೀವು ಇರ್ತೀರ. ಆ ಸರ್ಕಲಿಂದ ಹೊರಗೆ ಬಂದು ಯೋಚನೆನ ಮಾಡಿ. ಖಂಡಿತವಾಗ್ಲೂ ಆವಾಗ ನಿಮಗೆ ಎಲ್ಲದನ್ನು ತಿಳಿಯುತ್ತೆ. ಔಟ್ಸೈಡ್ ಏನಾಗ್ತಿದೆ, ಹೊರಗೆ ಏನಾಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದಿದೆ. ಕೆಲವೊಬ್ಬರ ಜೊತೆ ಒಂದು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಕಾಂಪ್ರಮೈಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಡಿಸೆಂಬರ್ ತಿಂಗಳಿನಲ್ಲಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಯಾವುದ್ರಲ್ಲೇ ಇರ್ಬೋದು, ನೀವು ಬೇಡದೇ ಇರೋಂಥ ವ್ಯಕ್ತಿಗಳ ಜೊತೆ ಮಾತು ಬಿಟ್ಟಿದ್ರೆ ಖಂಡಿತವಾಗ್ಲೂ ಅವ್ರ ಜೊತೆ ಕೂಡ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಇಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿನಲ್ಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಎಲ್ಲಾದರೂ ಸರಿ ನೀವು ಕೆಲವೊಬ್ಬರ ಜೊತೆ ಕಾಂಪ್ರಮೈಸ್ ಅನ್ನೋದು ಈ ಡಿಸೆಂಬರ್ ತಿಂಗಳಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಒಂದಕ್ಕೊಂದು ಜೋಡಣೆ ಆಗಿರುತ್ತೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನೀವು ಹೋಗ್ತಾ ಇರೋವಂಥ ಒಂದು ವಿಷಯ ಆಗಿರ್ಬೋದು, ನೀವು ಮಾಡೋಂಥ ಒಂದು ಕೆಲಸ ಆಗಿರ್ಬೋದು, ಒಂದಕ್ಕೊಂದು ಸೈಕಲ್ ಚೈನ್ ಹೇಗೆ ಜಾಯಿಂಟ್ ಆಗಿರುತ್ತೆ ಅದೇ ರೀತಿ ಒಂದಕ್ಕೊಂದು ಜಾಯಿಂಟಿಂಗಲ್ಲೇ ಈ ಡಿಸೆಂಬರ್ ತಿಂಗಳು ಪೂರ್ತಿ ನಡೀತಾ ಇರುತ್ತೆ ಅನ್ನೋವಂಥದ್ದು. ಮನಸ್ಸಿಗೆ ನೋವಾಗುವಂಥದ್ದು ಕೂಡ ಇಲ್ಲಿ ಇರೋವಂಥದ್ದಿದೆ. ಮನಸ್ಸಿಗೆ ನೋವಾಗುವಂಥ ವಿಷಯಗಳು ನಡೆಯೋ ಅಂಥದ್ದಿದೆ. ನಿಮಗೆ ಗೊತ್ತಾಗುವಂಥದ್ದು ಇದೆ. ಇಷ್ಟು ದಿನ ನಿಮಗೆ ಗೊತ್ತಿಲ್ಲದೆ ಇರೋಂಥ ಕೆಲವೊಂದು ವಿಷಯಗಳು ಗೊತ್ತಾಗಿ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗುವಂಥದ್ದು, ನಿಮ್ಮ ಮನಸ್ಸು ಚೂರಾಗುವಂಥದ್ದು. ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ನೇ ಮಾಡಿರೋದಿಲ್ಲ. ಈ ರೀತಿ ಇತ್ತ ಈ ವಿಷಯ, ಈ ರೀತಿ ಇತ್ತ ನಾನು ಇದನ್ನು ನಂಬಿದ್ನ ಅನ್ನೋ ರೀತಿಯಲ್ಲಿ ನಿಮಗೆ
ಒಂದು ಆಶ್ಚರ್ಯ ಆಗೋ ರೀತಿಯಲ್ಲಿ, ಒಂದು ಶಾಕ್ ಆಗೋ ರೀತಿಯಲ್ಲಿ ನಿಮಗೆ ಸತ್ಯಗಳು ಗೊತ್ತಾಗಿ ನಿಮ್ಮ ಮನಸ್ಸಿಗೆ ತುಂಬಾ ಘಾಸಿ ಆಗುವಂಥದ್ದು, ತುಂಬ ನೋವಾಗುವಂಥ ವಿಷಯಗಳು ಗೊತ್ತಾಗುವಂಥದ್ದಿದೆ. ಅದಕ್ಕೋಸ್ಕರನೇ ನೀವು ಬರೀ ನಿಮ್ಮ ನೇರದಲ್ಲೇ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಿದೆ, ಹೊರಗೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆನ ಮಾಡಿ ತಲೆ ಕೆಡಿಸ್ಕೊಳ್ಳಿ, ಆ ಕಡೆ ಯೋಚನೆ ಮಾಡಿ ಅನ್ನುವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನಿಮ್ಮ ದೃಷ್ಟಿಕೋನದಲ್ಲೇ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಯೋಚನೆನ ಮಾಡಬೇಕಾಗುತ್ತೆ. ಪ್ರೀತಿನಲ್ಲಿ ತುಂಬಾ ಬೇಜಾರಾಗೋ ಅಂಥದ್ದು ಇಲ್ಲಿ ಇದೆ. ತುಂಬ ಬೇಜಾರಾಗಿ ಯಾವುದೂ ಬೇಡ ನನಗೆ ಅಂತ ಆಗಲೇ ಹೇಳ್ದಾಗೆ ಒಂಟಿತನನ ತುಂಬ ಫೀಲ್ ಮಾಡ್ತೀರಾ ಈ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವೊಬ್ಬರು ಅನ್ನೋವಂಥದ್ದಿದೆ. ಮತ್ತು ಅದೇ ರೀತಿ ಬಂದಿರೋದ್ರಿಂದ ಖಂಡಿತವಾಗ್ಲೂ ಕೆಲವೊಬ್ಬರು ಇಲ್ಲಿ ಯಾವ ಪ್ರೀತಿನೂ ಬೇಡ, ಏನೂ ಬೇಡ ಅಂತ ಒಂಟಿಯಾಗಿ ಇರಬೇಕು ಅಂತ ಕೂಡ ಅಂದ್ಕೊತೀರಾ, ಅಥವಾ ಒಂಟಿಯಾಗಿ ಎಲ್ಲಾದರೂ ದೂರ ಹೋಗಬೇಕು ಅಂತ ಕೂಡ ಅಂದ್ಕೊತೀರಾ. ಖಂಡಿತವಾಗ್ಲೂ ಹೋಗಬೇಕು ಅಂತ ಇದ್ದರೆ ಒಂದು ಟ್ರಾವೆಲಿಂಗನ್ನು ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ, ಸಮಾಧಾನ ಅನ್ನೋದು ಸಿಗುತ್ತೆ. ಕನ್ಫ್ಯೂಷನ್ ಎಲ್ಲನೂ ಒಂದು ನಿಮ್ಮ ಒಂದು ಕನ್ಫ್ಯೂಷನ್ಗೆ ಒಂದು ಕೂಲಿಂಗ್ ಎನರ್ಜಿಗೆ ಬರ್ತೀರಾ, ಕೂಲ್ ಎನರ್ಜಿಗೆ ಬರ್ತೀವಿ. ಒಂದು ಕೋಪದಲ್ಲಿ ಇದ್ದರೆ ತಾಳ್ಮೆ ಅನ್ನೋದು ನಿಮಗೆ ಸಿಗುತ್ತೆ. ಡಿಪ್ರೆಷನ್ನಿಂದ ಹೊರಗೆ ಬರ್ತೀರಾ ಅನ್ನೋವಂಥದ್ದಿದೆ. ಮೆಡಿಟೇಷನ್ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನಸ್ಸಿಗೆ ನೋವಾಗುವಂಥ ವಿಷಯಗಳು ಗೊತ್ತಾಗುತ್ತೆ. ಇಲ್ಲಿವರೆಗೂ ಏನು ಗೊತ್ತಿಲ್ಲ ಅಂಥ ವಿಷಯಗಳು ಸಡನ್ನಾಗಿ ನಿಮಗೆ ಗೊತ್ತಾಗುವಂಥದ್ದು ಇದೆ. ಬನ್ನಿ, ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಮಕರ ರಾಶಿಯಲ್ಲಿ ನೋಡುವ. ಓಕೆ, ಡಿಸರ್ವ್ ಲವ್ ಬರ್ತಾ ಇದೆ ನಿಮ್ಮ ಲೈಫ್ಗೆ. ಲೈಫಲ್ಲಿ ಡಿಸರ್ವ್ ಲವ್ ಬರ್ತಾ ಇದೆ. ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ. ರೊಮ್ಯಾನ್ಸ್ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ಹತ್ರ ಮಾತ್ರ ನಿಮ್ಮ ರೊಮ್ಯಾಂಟಿಕ್ ಫೀಲಿಂಗನ್ನು ಹೇಳ್ಕೊಳ್ಳಿ. ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಪರ್ಸನ್ ಹತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏಂಜಲ್ಸು. ನಿಮ್ಮ ಪರ್ಸನ್ ಹತ್ರ ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಲವ್ ಲೈಫಲ್ಲಿ ಅಪ್ಡೇಟ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಏಂಜಲ್ಸ್ ಏನು ಹೇಳ್ತಾರೆ, ಏಂಜಲ್ಸಿಂದ ಏನು ಗೈಡೆನ್ಸ್ ಇದೆ ಮಕರ ರಾಶಿಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನೋಡುವ. ಥ್ಯಾಂಕ್ ಯು ಸೊ ಮಚ್ ಏಂಜಲ್ಸ್. ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಸಹಾಯನ ತಗೊಳ್ಳಿ. ನಿಮಗೆ ಯಾರಿಂದ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ಅಂಥ ವ್ಯಕ್ತಿಗಳಿಂದ ಸಹಾಯನ ತಗೊಳ್ಳಿ ಅನ್ನೋವಂಥದ್ದಿದೆ. ಕೆಲವರಿಗೆ ನಾಟ್ ದ ರೈಟ್ ಟೈಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಯರ್ ಫ್ರಮ್ ನೌ, ಈ ವರ್ಷದ ಒಳಗಡೆ ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗುತ್ತೆ ಅನ್ನೋವಂಥದ್ದು ಇದೆ. ಅನ್ಲೈಕ್ಲಿ ಅಂತ ಕೂಡ ಇದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋವಂಥದ್ದಿದೆ. ಬೇರೆ ದೃಷ್ಟಿಕೋನದಲ್ಲಿ ನೋಡೋವಂಥ ನೀವು ಯಾವ ವಿಷಯನ ಯಾವ ರೀತಿ ನೋಡ್ತಾ ಇದ್ದೀರಾ ಅದನ್ನು ಬೇರೆ ದೃಷ್ಟಿಯಿಂದ ನೋಡಿ ಅನ್ನೋವಂಥದ್ದು ಇದೆ. ಇಡೀ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ ಏಂಜಲ್ಸ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂಬಿಕೆ ಇಡಿ, ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಬನ್ನಿ, ಮಕರ ರಾಶಿ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾರೆ ಡಿಸೆಂಬರ್ ತಿಂಗಳಿನಲ್ಲಿ ಅಂತ ನೋಡುವ. ಓಕೆ, ಬೇಡ. ಮಕರ ರಾಶಿಯವರ ಬಗ್ಗೆ ನಿಮ್ಮ ಪರ್ಸನ್ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಏಂಜಲ್ಸ್ ಪ್ಲೀಸ್. ಓಕೆ, ಕಷ್ಟವೇ ಆಗಲಿ ಸುಖವೇ ಆಗಲಿ ಮೊದಲು ನೆನಪಿಗೆ ಬರುವುದು, ಹೇಳಬೇಕು ಅಂತ ಅನಿಸುವುದು ನೀನು ಮತ್ತು ನಿನಗೆ ಮಾತ್ರ ಅಂತ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಫೀಲ್ ಮಾಡ್ತಾರೆ. ನಂದು ನನ್ನವರು ನನಗೆ ಎಂಬುದು ಭ್ರಮೆ. ಹಣವಿದ್ದರೆ ಎಲ್ಲರೂ ನಮ್ಮವರೇ, ಇಲ್ಲದಿದ್ದರೆ ಎಲ್ಲರೂ ನಮ್ಮನ್ನು ದೂರುವರು. ಅವರು ನಮ್ಮವರಲ್ಲ, ಹಣದ ವಾಸನೆಗೆ ನಾಯಿಯಂತೆ ಹಿಂದೆ ಬಂದವರು. ತುಂಬ ಚೆನ್ನಾಗಿ ನಿಮ್ಮ ಪರ್ಸನ್ ಫೀಲ್ ಮಾಡೋ ಅಂಥದ್ದು ಇದೆ. ಅಥವಾ ನೀವು ನಿಮ್ಮ ಪರ್ಸನ್ ಬಗ್ಗೆ ಫೀಲ್ ಮಾಡೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ರೀತಿ ಫೀಲ್ ಮಾಡ್ಬೋದು ಅನ್ನೋವಂಥದ್ದು ಇಲ್ಲಿ ಬರ್ತದೆ. ಕೆಲವರು ನೀವೇ ಎಲ್ಲ, ನೀವು ಬಿಟ್ಟರೆ ಅವ್ರಿಗೆ ಯಾರಿಗೂ ಇಲ್ಲ ಅಂತ ಫೀಲ್ ಮಾಡ್ತಾರೆ. ಕೆಲವೊಬ್ಬರು ನಿಮ್ಮ ಜೊತೆಯಲ್ಲಿ ಹಣಕ್ಕೋಸ್ಕರನೇ ಇದ್ದಾರೆ ಅನ್ನೋವಂಥ ಸತ್ಯ ನಿಮ್ಗೆ ಗೊತ್ತಾಗುವಂಥದ್ದು ಇರ್ಬೋದು. ಅಥವಾ ನಿಮಗೇ ನನ್ನ ಜೊತೆ ಇಷ್ಟು ದಿನ ಇದ್ದಂಥ ವ್ಯಕ್ತಿಗಳು ನನ್ನ ಹತ್ರ ಇರುವಂಥ ದುಡ್ಡಿಗೋಸ್ಕರ ನನ್ನ ಜೊತೆ ಇದ್ದರು ಅನ್ನೋವಂಥದ್ದು ನಿಮಗೆ ಗೊತ್ತಾಗುವಂಥ ಸಾಧ್ಯತೆ ಇಲ್ಲಿ ಇದೆ. ಬನ್ನಿ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಶ್ರೀ ವಾಗ್ದೇವಿಯೇ ನಮಃ. ಸರಸ್ವತಿಯ ಆಶೀರ್ವಾದ ಸಿಗ್ತಾ ಇದೆ ನಿಮಗೆ. ವಿದ್ಯೆಗೆ, ವಿದ್ಯಾರ್ಥಿಗೆ, ಗುರುಗಳಿಗೆ, ಸರಸ್ವತಿಗೆ, ಪುಸ್ತಕಕ್ಕೆ ಎಷ್ಟು ಗೌರವ ಕೊಡುವೆಯೋ ಹಾಗೆ ನಿನ್ನ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಸ್ನೇಹಿತರಿಗೆ ಸಹ ಅಷ್ಟೇ ಗೌರವವನ್ನು ಕೊಟ್ಟರೆ ನಿನ್ನ ವ್ಯಕ್ತಿತ್ವ ಇನ್ನೊಬ್ಬರನ್ನು ಸಹ ಪ್ರೇರೇಪಿಸುತ್ತದೆ.
ಖಂಡಿತವಾಗ್ಲೂ ಅವಾಗಲೂ ಕೂಡ ಸರಸ್ವತಿ ಮಾತೆ ಬಂದಿದ್ದಾರೆ. ಇಲ್ಲೂ ಕೂಡ ಸರಸ್ವತಿಯ ಆಶೀರ್ವಾದ ಇರೋದ್ರಿಂದ ಖಂಡಿತವಾಗ್ಲೂ ವಿದ್ಯೆಗೆ ಅವಮಾನನ ಮಾಡೋದಕ್ಕೆ ಹೋಗಬೇಡಿ. ವಿದ್ಯೆಗೆ, ಗುರುಗಳಿಗೆ, ಪುಸ್ತಕಕ್ಕೆ, ಸರಸ್ವತಿಗೆ ಯಾವುದಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀರೋ ಹಾಗೆ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಗಂಡ ಹೆಂಡತಿ, ಮಕ್ಕಳು, ಸ್ನೇಹಿತರು ಎಲ್ಲರಿಗೂ ನೀವೆಷ್ಟು ಗೌರವನ ಕೊಡ್ತೀರೋ ಅದನ್ನು ನೋಡಿ ಬೇರೆ ವ್ಯಕ್ತಿಗಳಿಗೆ ನಿಮ್ಮನ್ನು ನೋಡಿ ನಾವು ಇವರಂತ ಇರಬೇಕು ಅನ್ನೋ ಅಷ್ಟು ಒಂದು ಗೌರವ ನಿಮ್ಮ ಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಚಾಮ್ಸ್ ನೋಡೋಣ. ಖಂಡಿತವಾಗ್ಲೂ ಆಂಜನೇಯನ ಆಶೀರ್ವಾದ ಇದೆ. ಮತ್ತು ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ಮನೆ ದೇವರಿಗೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಒಂದು ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗ್ತೀರಾ ಅನ್ನೋವಂಥದ್ದು ಇದೆ. ಬ್ಯೂಟಿ ಬಗ್ಗೆ ತುಂಬಾ ಯೋಚನೆ ಮಾಡೋ ಅಂಥದ್ದು ಇದೆ. ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸುವಂಥ ವ್ಯಕ್ತಿಗಳಾಗಿರ್ತೀರ. ಮಹಾಲಕ್ಷ್ಮಿಯ ಆಶೀರ್ವಾದ ಇರೋವಂಥದ್ದು ಖಂಡಿತವಾಗ್ಲೂ ಲಕ್ಷ್ಮಿಯ ಆಶೀರ್ವಾದ ಇದೆ. ಆದರೆ ಲಕ್ಷ್ಮಿಯನ್ನು ಯಾವುದೇ ರೀತಿ ಅಗೌರವದಿಂದ ನೋಡಬೇಡಿ. ಲಕ್ಷ್ಮಿಗೆ ಗೌರವನ ಕೊಡಿ ಅನ್ನೋವಂಥದ್ದು ಇಲ್ಲಿ ಇದೆ. ಗ್ರೋತ್ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಕಾಣ್ತಾ ಇದೆ. ನೀವು ನಾನು ಯಾರನ್ನು ನೋಡೋಕ್ಕಾಗಲ್ಲ, ನನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಇದೆ. ಖಂಡಿತವಾಗ್ಲೂ ಮೇಲೊಬ್ಬ ಭಗವಂತ ಇರ್ತಾನೆ. ಏಂಜಲ್ಸ್ ಅಂತ ಅಂದರೆ ದೇವರೇ ಅಂತಲೇ ಹೇಳ್ಬೋದು. ದೇವರು ನಿಮ್ಮನ್ನು ಮೇಲಿಂದ ನೋಡ್ತಾ ಇರ್ತಾರೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಪಾಪು ಎನರ್ಜಿ ಬರ್ತಾ ಇದೆ. ಮಕ್ಕಳಾಗುವಂಥ ಯೋಗ ಕೂಡ ಇರೋ ಅಂಥದ್ದು ಇದೆ. ತುಂಬ ಗ್ರೋತ್ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಗ್ರೋತ್ ಆಗುತ್ತೆ ಅನ್ನೋಂಥದ್ದು ಇದೆ. ಬದಲಾವಣೆ ಇದೆ. ಏಂಜಲ್ಸ್ ಆಶೀರ್ವಾದ ಕೂಡ ಇದೆ. ಏಂಜಲ್ಸ್ ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ ಅನ್ನೋವಂಥದ್ದು ಇದೆ. ಬನ್ನಿ SRನ ನೋಡುವ. ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಒಂದು SRನ ಏಂಜಲ್ಸ್ ಪ್ಲೀಸ್. ಡೆಫಿನೆಟ್ಲಿ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ರೆ ಅದಕ್ಕೆ ಆನ್ಸರು ಡೆಫಿನೆಟ್ಲಿ ಅಂತ ಬಂದಿದೆ. ಓಕೆ, ಇದಿಷ್ಟು ಮಕರ ರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.